ಕೆಎಸ್ಆರ್ಟಿಸಿಯಿಂದ ಹಗಲು ದರೋಡೆ ನಡೀತಾ ಇದೆ. ಸದ್ದಿಲ್ಲದೆ ಪ್ರಯಾಣಿಕರ ಜೇಬಿಗೆ ಕತ್ರಿ ಹಾಕ್ತಾ ಇದ್ದಾರೆ. ಸಾರಿಗೆ ಸಚಿವರೇ ಮಿಸ್ ಮಾಡದೆ ಈ ಸ್ಟೋರಿ ನೀವು ನೋಡಲೇಬೇಕು. ಇಲಾಖೆಯಿಂದ ಹಗಲು ದರೋಡೆ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕೆಎಸ್ಆರ್ಟಿಸಿ ದರೋಡೆಯ ದಾಖಲೆಯನ್ನ ನಾವು ತೋರಿಸ್ತೀವಿ. ಒಂದೇ ಬಸ್ನಲ್ಲಿ ಒಂದೇ ರೂಟ್ಗೆ ಎರಡೆರಡು ದರ. ಮೊದಲ ದಿನ 76 ರೂಪಾಯಿ, ಎರಡನೇ ದಿನ 84 ರೂಪಾಯಿ. ಯಾಕೆ ಒಂದೇ ದಿನಕ್ಕೆ 8 ರೂಪಾಯಿ ಹೆಚ್ಚಾಗಿದ್ರ ಮರ್ಮವಾದ್ರೂ ಏನು? ಲಾಭ ಮುಖ್ಯ ಅಲ್ಲ, ಸೇವೆ ಅಂದ್ರಲ್ಲ, ಅದಿದೆಯೇನಾ? ಒಂದೇ ರೂಟಿಗೆ ಒಂದೇ ದಿನದಲ್ಲಿ ಈ ಪ್ರಮಾಣದಲ್ಲಿ ಹೆಚ್ಚಳ, ಇಷ್ಟು ಪರ್ಸೆಂಟೇಜ್ ಅಲ್ಲಿ ಹೆಚ್ಚಳ ಯಾಕೆ? ಜನರಿಂದ ಸುಲಿಗೆಗೆ ಸಾರಿಗೆ ಇಲಾಖೆ ಇಳಿತಾ? ಈ ಪ್ರಮಾಣದಲ್ಲಿ ಬದಲಾವಣೆ ಮತ್ತು ಜನರ ಮೇಲೆ ಹೊರೆ ಯಾಕೆ? ಸದ್ದಿಲ್ಲದ ಪ್ರಯಾಣಿಕರ ಜೇಬಿ ಕತ್ರಿ ಹಾಕ್ತಾ ಇದ್ದೀರಾ. ಯಾರು ಹೇಳೋರು ಕೇಳೋರು ಯಾರು ಇಲ್ಲ, ಜನರು ಸುಮ್ಮನೆ ಎಲ್ಲದಕ್ಕೂ ಒಗ್ಗು ಬಿಡ್ತಾರೆ ಅಂತನಾ? ಸಾರಿಗೆ ಇಲಾಖೆಯಿಂದ ಹಗಲು ದರೋಡೆ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಒಂದು ದಿನದ ಅಂತರ ಅಷ್ಟೇ, 24 ಗಂಟೆಗಳ ಅಂತರದಲ್ಲಿ 76 ರೂಪಾಯಿಯಲ್ಲಿ, ಮತ್ತೊಂದು ಕಡೆ ಅದೇ ರೂಟ್ಗೆ ಅದೇ ಕೆಎಸ್ಆರ್ಟಿಸಿ ಬಸ್ನಲ್ಲಿ 84 ರೂಪಾಯಿಯಲ್ಲಿ. ಯಾಕೆ 8 ರೂಪಾಯಿ ಹೆಚ್ಚಳ? ಯಾಕೆ ಹೀಗಾಗ್ತಾ ಇದೆ? ಹೇಳೋರು ಕೇಳೋರು ಯಾರೂ ಇಲ್ವಾ? ಇದು ಹಗಲು ದರೋಡೆ ಅಂದರೆ ಇದೇನಾ? ಕೆಎಸ್ಆರ್ಟಿಸಿ ಇಲಾಖೆಯಲ್ಲಿ ಅಥವಾ ಸಾರಿಗೆ ಇಲಾಖೆಯಲ್ಲಿ ಆಗ್ತಾ ಇದೆಯಲ್ಲ, ಇದೇನಾ ಹಗಲು ದರೋಡೆ? ಹಾಗಾದರೆ ಯಾಕೆ ಈ ಪ್ರಮಾಣದ ಬದಲಾವಣೆ? ಇದ್ರ ಬಗ್ಗೆ ಎಲ್ಲೂ ಪ್ರೆಸ್ ಮೀಟ್ ಆಗಿಲ್ಲಪ್ಪ, ಯಾರೂ ಮಾಹಿತಿ ಹಂಚ್ಕೊಂಡಿಲ್ಲ. ಕಲ್ಗುಂಡಿಯಿಂದ ಪುತ್ತೂರು, ನೆನೆಯೂ ಸೇಮ್, ಕಲ್ಗುಂಡಿಯಿಂದ ಪುತ್ತೂರಿಗೆ 76 ರೂಪಾಯಿ, ಅದ್ರ ಮಾರನೇ ದಿನ 84 ರೂಪಾಯಿ. ಓಕೆ, ಇದು ಸಾರಿಗೆ ಇಲಾಖೆಯ ಗಮನಕ್ಕೆ ಅಥವಾ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಯಾಕೆ ಈ ರೀತಿಯ ಬದಲಾವಣೆ ಆಗ್ತದೆ? ನಾವು ಕಂಡಕ್ಟರ್ ಕೇಳಕ್ಕಾಗಲ್ಲ, ಅವ್ರು ಏನು ಹೇಳ್ತಾರೆ, ಅಲ್ಲಿ ಎಷ್ಟಿದೆ ಅದನ್ನ ಟಿಕೆಟ್ ಹರಿದು ಕೊಡ್ತಾರಷ್ಟೇ. ಒಂದು ದಿನದ ಅಂತರದಲ್ಲಿ ಈ ಪ್ರಮಾಣದಲ್ಲಿ ಹೆಚ್ಚಿಗೆ ಯಾಕೆ? ಮತ್ತೇನಾದ್ರೂ ಬಸ್ ರೇಟ್ ಹೆಚ್ಚಳ ಮಾಡಿದ್ರಾ? ಮಾಧ್ಯಮದವರಿಗೆ ವಿಚಾರವನ್ನು ತಿಳಿಸ್ದೆ, ಪ್ರೆಸ್ ಮೀಟ್ ಮಾಡಿದೆ, ಜನರಿಗೂ ವಿಚಾರ ತಿಳಿಸ್ದೆ, ಏನಾದ್ರು ಹೆಚ್ಚಿಗೆ ಮಾಡಿದ್ದೀರಾ? ಅಥವಾ ಇದು ಹಗಲು ದರೋಡೆಯಾ? ಜನ ಕೇಳಲ್ಲ, ಬಾಯಿ ಮುಚ್ಕೊಂಡಿರ್ತಾರೆ, ಏನು ಹೇಳಿದ್ರು ಕೂಡ, ಏನು ಮಾಡಿದ್ರು ನಮ್ದು ಮುಂದೆ ಹೋಗುತ್ತೆ ಎತ್ತು ಅಂತಲ್ಲ.